ಹಾಯ್, ಆರ್ ಡಿ ಕ್ರಿಯೇಷನ್ ವರ್ಲ್ಡ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವುದೇ ತರಹ ಪ್ರಿಸರ್ವೇಟಿವ್ ಇಲ್ಲದೆ ಹಾಗೂ ಕಲರ್ ಇಲ್ಲದೆ ಹೋಮ್ ಮೇಡ್ ಐಸ್ ಕ್ರೀಮ್ನ ಹೇಗೆ ತಯಾರಿಸೋದು ಅಂತ ಹೇಳ್ಕೊಡ್ತೀನಿ. ಹಣ್ಣಾಗಿರೋ ಮಾವಿನ ಹಣ್ಣನ್ನ ಒಂದು ಬೌಲಲ್ಲಿ ನೀರು ತೊಗೊಂಡು ನೀಟಾಗಿ ಅದು ಸೊನೆ ಮತ್ತು ಹಾಗೂ ಅದರ ತೊಟ್ಟು ಎರಡೂ ತೆಗೆದುಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಳಗಡೆ ಇರೋ ಪಲ್ಪ್ ಮಾತ್ರ ಎತ್ಕೋಬೇಕು. ಈ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಕ್ಕೆ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಒಂದು ಮ್ಯಾಂಗೋ ಪಲ್ಪು, ಕಂಡೆನ್ಸ್ಡ್ ಮಿಲ್ಕು, ಫ್ರೆಶ್ ಕ್ರೀಮು. ಹಾಗೆ ಕಂಡೆನ್ಸ್ಡ್ ಮಿಲ್ಕ್ನ ಹೇಗೆ ಮಾಡೋದು, ಹೇಗೆ ಸ್ಟೋರ್ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಈ ಮೂರು ಇಂಗ್ರೀಡಿಯೆಂಟ್ಸ್ನು ಒಂದು ಜಾರಲ್ಲಿ ಹಾಕಿ 1 ನಿಮಿಷ ಗ್ರೈಂಡ್ ಮಾಡಿ. ಫ್ರೆಶ್ ಕ್ರೀಮ್ನ ಡೈರೆಕ್ಟಾಗಿ ಜಾರ್ಗೆ ಹಾಕೋಕ್ಕಿಂತ ಮುಂಚೆ 2 hours ಫ್ರೀಝರಲ್ಲಿ ಇಟ್ಬಿಟ್ಟು ಜಾರ್ಗೆ ಹಾಕ್ಕೊಳ್ಳಿ. ಆಗ ಕ್ರೀಮಿಯಾಗಿ ತಿಕ್ಕಾಗಿ ಬರುತ್ತೆ. ಗ್ರೈಂಡ್ ಆಗಿರೋದನ್ನ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಇಡಬೇಕು. ಫ್ರೀಝರಲ್ಲಿ ಇಡೋಕ್ಕಿಂತ ಮುಂಚೆ ಒಂದು ಸಲ ಟ್ಯಾಪ್ ಮಾಡ್ಕೋಬೇಕು. ಅದರಲ್ಲಿ ಗಾಳಿ ಎಲ್ಲ ಫುಲ್ ಕವರ್ ಆಗಬೇಕು. ನಿಮಗೆ ಬೇಕಾಗಿರೋ ಅಂಥ ನಟ್ಸ್ನ ಚೂರು ಮಾಡಿ ಹಾಕ್ಕೋಬೋದು ಮೇಲ್ಗಡೆ. ಇಲ್ಲಿ ಟೂಟಿ ಫ್ರೂಟಿ ಬೇಕಾದರೂ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗೇ ಇರುತ್ತೆ, ಕಲರ್ಫುಲ್ಲಾಗೂ ಇರುತ್ತೆ. ಇದನ್ನು ಡೀಪ್ ಫ್ರೀಝರಲ್ಲಿ 8 hour ಬಿಡಬೇಕು. ನೋಡಿ, 8 hours ಬಿಟ್ಟು ನೋಡಿದಾಗ ಐಸ್ ಕ್ರೀಮ್ ಹೇಗಾಗಿದೆ ಅಂತ. ವಾವ್! ನಿಮಗೆ ಬೇಕಾದರೆ ಚಾಕ್ಲೇಟ್ ಸಿರಪ್ನ ಮೇಲೆ ಹಾಕ್ಕೊಂಡು ತಿನ್ಬೋದು. ಸೂಪರ್ ಕಲರ್, ಸೂಪರ್ ಟೇಸ್ಟ್. ಹೊಸೊಬ್ಬರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.